ಇದು ಅಂತಿಂತ ಈರುಳ್ಳಿ ಮಂಡಿಯಲ್ಲ, ತುಂಬ ಸ್ಪೆಷಲ್ ಈರುಳ್ಳಿ ಮಂಡಿ. ಇಲ್ಲಿನ ಆಫರ್ ನೋಡಿದರೆ ನೀವು ಖಂಡಿತ ಬೆರಗಾಗ್ತೀರಾ. ಹೀಗೂ ಇರುತ್ತಾ ಅಂತ ಆಶ್ಚರ್ಯಗೊಳ್ತೀರಾ. ಯಾವುದು ಹಾಗಾದರೆ ಮಂಡಿ? ಇಲ್ಲದ ಸ್ಟೋರಿ. ಪ್ರಿಯ ವೀಕ್ಷಕರೇ, ಸಾಮಾನ್ಯವಾಗಿ ಮಾಲ್ಗಳಲ್ಲಿ, ಮೊಬೈಲ್ ಶಾಪ್ಗಳಲ್ಲಿ, ಬಟ್ಟೆ ಅಂಗಡಿಗಳಲ್ಲಿ ಆಫರ್ಗಳನ್ನು ಕೊಡ್ತಾರೆ. ಸ್ಪೆಷಲ್ ಆಫರ್ಗಳ ಮೂಲಕ ಗ್ರಾಹಕರನ್ನ ಸೆಳೆಯುತ್ತಾರೆ. ಆದರೆ ತರಕಾರಿ ಮಾರುಕಟ್ಟೆಯಲ್ಲೂ ಆಫರ್ ಕೊಡ್ತಾರೆ ಅಂದ್ರೆ ನೀವು ನಂಬಲೇಬೇಕು. ಈರುಳ್ಳಿ ಖರೀದಿಸುವ ಗ್ರಾಹಕರಿಗೆ ಬಂಪರ್ ಆಫರ್, ವಿಜೇತರಿಗೆ ಗೃಹೋಪಯೋಗಿ ವಸ್ತುಗಳ ಬಹುಮಾನ. ತುಮಕೂರಿನ ಅಂತರಸನಹಳ್ಳಿಯ ಮಾರುಕಟ್ಟೆಯಲ್ಲಿರೋ ಆಫರ್ ಬೋರ್ಡ್ ಎಲ್ಲರ ಗಮನ ಸೆಳೆಯುತ್ತಿದೆ. ಪಿವಿ ನೃಪತುಂಗ ಅಂಡ್ ಸನ್ಸ್ ಈರುಳ್ಳಿ ಮಂಡಿ ವಿಶೇಷ ಆಫರ್ ಘೋಷಿಸಿದೆ. ₹100 ಮೇಲ್ಪಟ್ಟು ಈರುಳ್ಳಿ ಖರೀದಿಸುವ ಪ್ರತಿಯೊಬ್ಬರಿಗೂ ಕೂಪನ್ ಕೊಡಲಾಗ್ತಿದೆ. ಗ್ರಾಹಕರು ತಮ್ಮ ಮಾಹಿತಿ ಬರೆದು ಲಕ್ಕಿ ಡ್ರಾ ಡಬ್ಬಿಯಲ್ಲಿ ಹಾಕಬೇಕು. ಪ್ರತಿದಿನ ರಾತ್ರಿ 7 ಗಂಟೆಗೆ ಗ್ರಾಹಕರ ಸಮ್ಮುಖದಲ್ಲಿ ಲಕ್ಕಿ ಬಾಕ್ಸ್ ಓಪನ್ ಮಾಡಿ ಕೂಪನ್ ಆಯ್ಕೆ ಮಾಡಲಾಗುತ್ತಿದೆ. ವಿಜೇತರಿಗೆ ಗೃಹೋಪಯೋಗಿ ವಸ್ತುಗಳನ್ನ ಬಹುಮಾನವಾಗಿ ನೀಡಲಾಗ್ತಿದೆ. ಇಲ್ಲಿ ಬಾಳೆಕಾಯಿ ಹಾಕೊಂಡು ಬರ್ತಾ ಇದ್ವಿ. ಮಾರ್ಕೆಟಿಗೆ ಬಂದಾಗ ಬೋರ್ಡ್ ನೋಡಿದ್ವಿ. ಬೋರ್ಡ್ ನೋಡ್ಬಿಟ್ಟು ನಾನು ಮನೆಗೆ ಈರುಳ್ಳಿ ತಗೊಂಡು ಹೋಗಿದ್ದೆ. ಈರುಳ್ಳಿ ತಗೊಂಡು ಹೋಗ್ಬೇಕಾದ ಬೋರ್ಡ್ ನೋಡ್ಬಿಟ್ಟು ಈರುಳ್ಳಿ ತಗೊಂಡು ಹೋಗಿದ್ದೆ. ಸೊ ಹಾಗಾಗಿ ಮತ್ತೆ ಅವರು ನಮ್ಮದು ಲಕ್ಕಿ ಡ್ರಾ ಇದರಲ್ಲಿ ನನ್ನ ಫೋನ್ ನಂಬರು ಎಲ್ಲ ಬರೆದ್ಬಿಟ್ಟು ಅದ್ರಲ್ಲಿ ಬಾಕ್ಸಲ್ಲಿ ಹಾಕಿದ್ದೆ. ಸೊ ಅದಕ್ಕೆ ಅವರು ಮತ್ತೆ ಫೋನ್ ಮಾಡಿದ್ರು, ನಿಮಗೆ ವಿನ್ ಆಗಿದ್ದೀರಾ, ನೀವು ಬಂದು ಪ್ರೈಸ್ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಸರ್. ಅದಕ್ಕೆ ಬಂದು ಇವತ್ತು ಪ್ರೈಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು. ಈರುಳ್ಳಿ ಮಂಡಿ ಶುರು ಮಾಡಿ 2 ವರ್ಷ ಪೂರೈಸಿದ ಹಿನ್ನೆಲೆ ಫೆಬ್ರವರಿ 1ರಿಂದ ಮೇ 21ರವರೆಗೆ ಪ್ರತಿದಿನ ಈ ಆಫರ್ ಇರಲಿದೆ. ಇದಿಷ್ಟೇ ಅಲ್ಲ, ಯುಗಾದಿ ಹಬ್ಬಕ್ಕೆ ವಿಜೇತ ಗ್ರಾಹಕರಿಗೆ 10 ಗ್ರಾಂ ಚಿನ್ನದ ರಿಂಗ್ ಕೊಡುವ ಬಗ್ಗೆ ಮಾಲೀಕರು ಚಿಂತಿಸುತ್ತಿದ್ದಾರೆ. ದೊಡ್ಡ ಮಾಲ್ಗಳಲ್ಲಿ ಆಫರ್ ಕೊಡುವಾಗ ರೈತರ ಬೆಳೆಗಳಿಗೆ ಯಾಕೆ ಆಫರ್ ಕೊಡಬಾರದು ಅಂತಾರೆ ಮಂಡಿ ಮಾಲೀಕ ನೃಪತುಂಗ. ನನಗಿಲ್ಲಿ ರೈತ ಪ್ಲಸ್ ಗ್ರಾಹಕ ಇವೆರಡೂ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ 2 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ, 2 ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗಿರೋದ್ರಿಂದ ನಾನು 2 ವರ್ಷದಲ್ಲಿ ಗ್ರಾಹಕರಿಗೆ, ಯಾಕೆಂದರೆ ಗ್ರಾಹಕ ಬಂದರೆ ನಮಗೆ ಮಾಲ್ ಖಾಲಿ ಆಗುತ್ತೆ, ಮಾಲ್ ಖಾಲಿ ಆದರೆ ರೈತನ ಮಾಲ್ ಖಾಲಿ ಆಗ್ತಿದ್ದಂಗೆ ಮತ್ತೆ ರೈತರು ಬರ್ತಾರೆ. ಹಾಗಾಗಿ ಗ್ರಾಹಕ ಪ್ಲಸ್ ರೈತ ಇಬ್ರಿಗೂ ಕೂಡ ಒಂದು ಕೊಲೇಜ್ ಇರೋದ್ರಿಂದ ಗ್ರಾಹಕರನ್ನ ಅಟ್ರಾಕ್ಷನ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾರೇ ಒಂದು ₹100 ಈರುಳ್ಳಿ ತೊಗೊಂಡ್ರೂ ಕೂಡ ನಾನು ಅವರಿಗೆ ಒಂದು ಗಿಫ್ಟ್. ಇನ್ನು ಈ ಮಾಲೀಕರು ಈ ಹಿಂದೆ ಮಂಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ 27ರಿಂದ ₹30,000 ಸಂಬಳ ಘೋಷಿಸಿ ಜಾಹೀರಾತು ನೀಡಿದ್ರು. ಬಿಇ ಓದಿದವರಿಗೂ 30,000 ಸಂಬಳ ಸಿಗದ ಈ ಕಾಲದಲ್ಲಿ ಈರುಳ್ಳಿ ತೂಕ ಮಾಡೋನಿಗೆ 30,000 ಕೊಡ್ತಾರಂತೆ ಅನ್ನೋ ಜಾಹೀರಾತು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಇದೀಗ ಈರುಳ್ಳಿ ಖರೀದಿ ಬಹುಮಾನ ಗೆಲ್ಲಿ ಅನ್ನೋ ಆಫರ್ ಸಖತ್ ಸದ್ದು ಮಾಡ್ತಿರೋದಂತೂ ಸತ್ಯ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಇದು ಅಂತಿಂತ ಈರುಳ್ಳಿ ಮಂಡಿಯಲ್ಲ, ತುಂಬ ಸ್ಪೆಷಲ್ ಈರುಳ್ಳಿ ಮಂಡಿ. ಇಲ್ಲಿನ ಆಫರ್ ನೋಡಿದರೆ ನೀವು ಖಂಡಿತ ಬೆರಗಾಗ್ತೀರಾ. ಹೀಗೂ ಇರುತ್ತಾ ಅಂತ ಆಶ್ಚರ್ಯಗೊಳ್ತೀರಾ. ಯಾವುದು ಹಾಗಾದರೆ ಮಂಡಿ? ಇಲ್ಲದ ಸ್ಟೋರಿ. ಪ್ರಿಯ ವೀಕ್ಷಕರೇ, ಸಾಮಾನ್ಯವಾಗಿ ಮಾಲ್ಗಳಲ್ಲಿ, ಮೊಬೈಲ್ ಶಾಪ್ಗಳಲ್ಲಿ, ಬಟ್ಟೆ ಅಂಗಡಿಗಳಲ್ಲಿ ಆಫರ್ಗಳನ್ನು ಕೊಡ್ತಾರೆ. ಸ್ಪೆಷಲ್ ಆಫರ್ಗಳ ಮೂಲಕ ಗ್ರಾಹಕರನ್ನ ಸೆಳೆಯುತ್ತಾರೆ. ಆದರೆ ತರಕಾರಿ ಮಾರುಕಟ್ಟೆಯಲ್ಲೂ ಆಫರ್ ಕೊಡ್ತಾರೆ ಅಂದ್ರೆ ನೀವು ನಂಬಲೇಬೇಕು. ಈರುಳ್ಳಿ ಖರೀದಿಸುವ ಗ್ರಾಹಕರಿಗೆ ಬಂಪರ್ ಆಫರ್, ವಿಜೇತರಿಗೆ ಗೃಹೋಪಯೋಗಿ ವಸ್ತುಗಳ ಬಹುಮಾನ. ತುಮಕೂರಿನ ಅಂತರಸನಹಳ್ಳಿಯ ಮಾರುಕಟ್ಟೆಯಲ್ಲಿರೋ ಆಫರ್ ಬೋರ್ಡ್ ಎಲ್ಲರ ಗಮನ ಸೆಳೆಯುತ್ತಿದೆ. ಪಿವಿ ನೃಪತುಂಗ ಅಂಡ್ ಸನ್ಸ್ ಈರುಳ್ಳಿ ಮಂಡಿ ವಿಶೇಷ ಆಫರ್ ಘೋಷಿಸಿದೆ. ₹100 ಮೇಲ್ಪಟ್ಟು ಈರುಳ್ಳಿ ಖರೀದಿಸುವ ಪ್ರತಿಯೊಬ್ಬರಿಗೂ ಕೂಪನ್ ಕೊಡಲಾಗ್ತಿದೆ. ಗ್ರಾಹಕರು ತಮ್ಮ ಮಾಹಿತಿ ಬರೆದು ಲಕ್ಕಿ ಡ್ರಾ ಡಬ್ಬಿಯಲ್ಲಿ ಹಾಕಬೇಕು. ಪ್ರತಿದಿನ ರಾತ್ರಿ 7 ಗಂಟೆಗೆ ಗ್ರಾಹಕರ ಸಮ್ಮುಖದಲ್ಲಿ ಲಕ್ಕಿ ಬಾಕ್ಸ್ ಓಪನ್ ಮಾಡಿ ಕೂಪನ್ ಆಯ್ಕೆ ಮಾಡಲಾಗುತ್ತಿದೆ. ವಿಜೇತರಿಗೆ ಗೃಹೋಪಯೋಗಿ ವಸ್ತುಗಳನ್ನ ಬಹುಮಾನವಾಗಿ ನೀಡಲಾಗ್ತಿದೆ. ಇಲ್ಲಿ ಬಾಳೆಕಾಯಿ ಹಾಕೊಂಡು ಬರ್ತಾ ಇದ್ವಿ. ಮಾರ್ಕೆಟಿಗೆ ಬಂದಾಗ ಬೋರ್ಡ್ ನೋಡಿದ್ವಿ. ಬೋರ್ಡ್ ನೋಡ್ಬಿಟ್ಟು ನಾನು ಮನೆಗೆ ಈರುಳ್ಳಿ ತಗೊಂಡು ಹೋಗಿದ್ದೆ. ಈರುಳ್ಳಿ ತಗೊಂಡು ಹೋಗ್ಬೇಕಾದ ಬೋರ್ಡ್ ನೋಡ್ಬಿಟ್ಟು ಈರುಳ್ಳಿ ತಗೊಂಡು ಹೋಗಿದ್ದೆ. ಸೊ ಹಾಗಾಗಿ ಮತ್ತೆ ಅವರು ನಮ್ಮದು ಲಕ್ಕಿ ಡ್ರಾ ಇದರಲ್ಲಿ ನನ್ನ ಫೋನ್ ನಂಬರು ಎಲ್ಲ ಬರೆದ್ಬಿಟ್ಟು ಅದ್ರಲ್ಲಿ ಬಾಕ್ಸಲ್ಲಿ ಹಾಕಿದ್ದೆ.
ಸೊ ಅದಕ್ಕೆ ಅವರು ಮತ್ತೆ ಫೋನ್ ಮಾಡಿದ್ರು, ನಿಮಗೆ ವಿನ್ ಆಗಿದ್ದೀರಾ, ನೀವು ಬಂದು ಪ್ರೈಸ್ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಸರ್. ಅದಕ್ಕೆ ಬಂದು ಇವತ್ತು ಪ್ರೈಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು. ಈರುಳ್ಳಿ ಮಂಡಿ ಶುರು ಮಾಡಿ 2 ವರ್ಷ ಪೂರೈಸಿದ ಹಿನ್ನೆಲೆ ಫೆಬ್ರವರಿ 1ರಿಂದ ಮೇ 21ರವರೆಗೆ ಪ್ರತಿದಿನ ಈ ಆಫರ್ ಇರಲಿದೆ. ಇದಿಷ್ಟೇ ಅಲ್ಲ, ಯುಗಾದಿ ಹಬ್ಬಕ್ಕೆ ವಿಜೇತ ಗ್ರಾಹಕರಿಗೆ 10 ಗ್ರಾಂ ಚಿನ್ನದ ರಿಂಗ್ ಕೊಡುವ ಬಗ್ಗೆ ಮಾಲೀಕರು ಚಿಂತಿಸುತ್ತಿದ್ದಾರೆ. ದೊಡ್ಡ ಮಾಲ್ಗಳಲ್ಲಿ ಆಫರ್ ಕೊಡುವಾಗ ರೈತರ ಬೆಳೆಗಳಿಗೆ ಯಾಕೆ ಆಫರ್ ಕೊಡಬಾರದು ಅಂತಾರೆ ಮಂಡಿ ಮಾಲೀಕ ನೃಪತುಂಗ. ನನಗಿಲ್ಲಿ ರೈತ ಪ್ಲಸ್ ಗ್ರಾಹಕ ಇವೆರಡೂ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ 2 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ, 2 ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗಿರೋದ್ರಿಂದ ನಾನು 2 ವರ್ಷದಲ್ಲಿ ಗ್ರಾಹಕರಿಗೆ, ಯಾಕೆಂದರೆ ಗ್ರಾಹಕ ಬಂದರೆ ನಮಗೆ ಮಾಲ್ ಖಾಲಿ ಆಗುತ್ತೆ, ಮಾಲ್ ಖಾಲಿ ಆದರೆ ರೈತನ ಮಾಲ್ ಖಾಲಿ ಆಗ್ತಿದ್ದಂಗೆ ಮತ್ತೆ ರೈತರು ಬರ್ತಾರೆ. ಹಾಗಾಗಿ ಗ್ರಾಹಕ ಪ್ಲಸ್ ರೈತ ಇಬ್ರಿಗೂ ಕೂಡ ಒಂದು ಕೊಲೇಜ್ ಇರೋದ್ರಿಂದ ಗ್ರಾಹಕರನ್ನ ಅಟ್ರಾಕ್ಷನ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾರೇ ಒಂದು 100 ರೂಪಾಯಿ ಈರುಳ್ಳಿ ತೊಗೊಂಡ್ರೂ ಕೂಡ ನಾನು ಅವರಿಗೆ ಒಂದು ಗಿಫ್ಟ್. ಇನ್ನು ಈ ಮಾಲೀಕರು ಈ ಹಿಂದೆ ಮಂಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ 27ರಿಂದ 30 ಸಾವಿರ ರೂಪಾಯಿ ಸಂಬಳ ಘೋಷಿಸಿ ಜಾಹೀರಾತು ನೀಡಿದ್ರು. ಬಿಇ ಓದಿದವರಿಗೂ 30 ಸಾವಿರ ಸಂಬಳ ಸಿಗದ ಈ ಕಾಲದಲ್ಲಿ ಈರುಳ್ಳಿ ತೂಕ ಮಾಡೋನಿಗೆ 30 ಸಾವಿರ ಕೊಡ್ತಾರಂತೆ ಅನ್ನೋ ಜಾಹೀರಾತು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಇದೀಗ ಈರುಳ್ಳಿ ಖರೀದಿ ಬಹುಮಾನ ಗೆಲ್ಲಿ ಅನ್ನೋ ಆಫರ್ ಸಖತ್ ಸದ್ದು ಮಾಡ್ತಿರೋದಂತೂ ಸತ್ಯ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಇದು ಅಂತಿಂತ ಈರುಳ್ಳಿ ಮಂಡಿಯಲ್ಲ, ತುಂಬ ಸ್ಪೆಷಲ್ ಈರುಳ್ಳಿ ಮಂಡಿ. ಇಲ್ಲಿನ ಆಫರ್ ನೋಡಿದರೆ ನೀವು ಖಂಡಿತ ಬೆರಗಾಗ್ತೀರಾ. ಹೀಗೂ ಇರುತ್ತಾ ಅಂತ ಆಶ್ಚರ್ಯಗೊಳ್ತೀರಾ. ಯಾವುದು ಹಾಗಾದರೆ ಮಂಡಿ? ಇಲ್ಲಿದೆ ಸ್ಟೋರಿ. ಪ್ರಿಯ ವೀಕ್ಷಕರೇ, ಸಾಮಾನ್ಯವಾಗಿ ಮಾಲ್ಗಳಲ್ಲಿ, ಮೊಬೈಲ್ ಶಾಪ್ಗಳಲ್ಲಿ, ಬಟ್ಟೆ ಅಂಗಡಿಗಳಲ್ಲಿ ಆಫರ್ಗಳನ್ನು ಕೊಡ್ತಾರೆ. ಸ್ಪೆಷಲ್ ಆಫರ್ಗಳ ಮೂಲಕ ಗ್ರಾಹಕರನ್ನ ಸೆಳೆಯುತ್ತಾರೆ. ಆದರೆ ತರಕಾರಿ ಮಾರುಕಟ್ಟೆಯಲ್ಲೂ ಆಫರ್ ಕೊಡ್ತಾರೆ ಅಂದ್ರೆ ನೀವು ನಂಬಲೇಬೇಕು. ಈರುಳ್ಳಿ ಖರೀದಿಸುವ ಗ್ರಾಹಕರಿಗೆ ಬಂಪರ್ ಆಫರ್. ವಿಜೇತರಿಗೆ ಗೃಹೋಪಯೋಗಿ ವಸ್ತುಗಳ ಬಹುಮಾನ. ತುಮಕೂರಿನ ಅಂತರಸನಹಳ್ಳಿಯ ಮಾರುಕಟ್ಟೆಯಲ್ಲಿರೋ ಆಫರ್ ಬೋರ್ಡ್ ಎಲ್ಲರ ಗಮನ ಸೆಳೆಯುತ್ತಿದೆ. ಪಿವಿ ನೃಪತುಂಗ ಆ್ಯಂಡ್ ಸನ್ಸ್ ಈರುಳ್ಳಿ ಮಂಡಿ ವಿಶೇಷ ಆಫರ್ ಘೋಷಿಸಿದೆ. 100 ರೂಪಾಯಿ ಮೇಲ್ಪಟ್ಟು ಈರುಳ್ಳಿ ಖರೀದಿಸುವ ಪ್ರತಿಯೊಬ್ಬರಿಗೂ ಕೂಪನ್ ಕೊಡಲಾಗ್ತಿದೆ. ಗ್ರಾಹಕರು ತಮ್ಮ ಮಾಹಿತಿ ಬರೆದು ಲಕ್ಕಿ ಡ್ರಾ ಡಬ್ಬಿಯಲ್ಲಿ ಹಾಕಬೇಕು. ಪ್ರತಿದಿನ ರಾತ್ರಿ 7 ಗಂಟೆಗೆ ಗ್ರಾಹಕರ ಸಮ್ಮುಖದಲ್ಲಿ ಲಕ್ಕಿ ಬಾಕ್ಸ್ ಓಪನ್ ಮಾಡಿ ಕೂಪನ್ ಆಯ್ಕೆ ಮಾಡಲಾಗುತ್ತಿದೆ. ವಿಜೇತರಿಗೆ ಗೃಹೋಪಯೋಗಿ ವಸ್ತುಗಳನ್ನ ಬಹುಮಾನವಾಗಿ ನೀಡಲಾಗ್ತಿದೆ. ಇಲ್ಲಿ ಬಾಳೆಕಾಯಿ ಹಾಕೊಂಡು ಬರ್ತಾ ಇದ್ವಿ, ಮಾರ್ಕೆಟಿಗೆ ಬಂದಾಗ ಬೋರ್ಡ್ ನೋಡಿದ್ವಿ. ಬೋರ್ಡ್ ನೋಡ್ಬಿಟ್ಟು ನಾನು ಮನೆಗೆ ಈರುಳ್ಳಿ ತಗೊಂಡು ಹೋಗಿದ್ದೆ. ಈರುಳ್ಳಿ ತಗೊಂಡು ಹೋಗ್ಬೇಕಾದ ಬೋರ್ಡ್ ನೋಡ್ಬಿಟ್ಟು ಈರುಳ್ಳಿ ತಗೊಂಡು ಹೋಗಿದ್ದೆ. ಸೊ ಹಾಗಾಗಿ ಮತ್ತೆ ಅವರು ನಮ್ಮದು ಲಕ್ಕಿ ಡ್ರಾ ಇದರಲ್ಲಿ ನನ್ನ ಫೋನ್ ನಂಬರು ಎಲ್ಲ ಬರೆದ್ಬಿಟ್ಟು ಅದ್ರಲ್ಲಿ ಬಾಕ್ಸಲ್ಲಿ ಹಾಕಿದ್ದೆ. ಸೊ ಅದಕ್ಕೆ ಅವರು ಮತ್ತೆ ಫೋನ್ ಮಾಡಿದ್ರು, ನಿಮಗೆ ವಿನ್ ಆಗಿದ್ದೀರಾ, ನೀವು ಬಂದು ಪ್ರೈಸ್ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಸರ್. ಅದಕ್ಕೆ ಬಂದು ಇವತ್ತು ಪ್ರೈಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು. ಈರುಳ್ಳಿ ಮಂಡಿ ಶುರು ಮಾಡಿ 2 ವರ್ಷ ಪೂರೈಸಿದ ಹಿನ್ನೆಲೆ ಫೆಬ್ರವರಿ 1ರಿಂದ ಮೇ 21ರವರೆಗೆ ಪ್ರತಿದಿನ ಈ ಆಫರ್ ಇರಲಿದೆ. ಇದಿಷ್ಟೇ ಅಲ್ಲ, ಯುಗಾದಿ ಹಬ್ಬಕ್ಕೆ ವಿಜೇತ ಗ್ರಾಹಕರಿಗೆ 10 ಗ್ರಾಂ ಚಿನ್ನದ ರಿಂಗ್ ಕೊಡುವ ಬಗ್ಗೆ ಮಾಲೀಕರು ಚಿಂತಿಸುತ್ತಿದ್ದಾರೆ. ದೊಡ್ಡ ಮಾಲ್ಗಳಲ್ಲಿ ಆಫರ್ ಕೊಡುವಾಗ ರೈತರ ಬೆಳೆಗಳಿಗೆ ಯಾಕೆ ಆಫರ್ ಕೊಡಬಾರದು ಅಂತಾರೆ ಮಂಡಿ ಮಾಲೀಕ ನೃಪತುಂಗ. ನನಗಿಲ್ಲಿ ರೈತ ಪ್ಲಸ್ ಗ್ರಾಹಕ ಇವೆರಡೂ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ 2 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ, 2 ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗಿರೋದ್ರಿಂದ ನಾನು 2 ವರ್ಷದಲ್ಲಿ ಗ್ರಾಹಕರಿಗೆ, ಯಾಕೆಂದರೆ ಗ್ರಾಹಕ ಬಂದರೆ ನಮಗೆ ಮಾಲ್ ಖಾಲಿ ಆಗುತ್ತೆ, ಮಾಲ್ ಖಾಲಿ ಆದರೆ ರೈತನ ಮಾಲ್ ಖಾಲಿ ಆಗ್ತಿದ್ದಂಗೆ ಮತ್ತೆ ರೈತರು ಬರ್ತಾರೆ. ಹಾಗಾಗಿ ಗ್ರಾಹಕ ಪ್ಲಸ್ ರೈತ ಇಬ್ರಿಗೂ ಕೂಡ ಒಂದು ಕೊಲೇಜ್ ಇರೋದ್ರಿಂದ